ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪಾದಾಚಾರಿಗಳ ಜಾಗದ ಮಹಾ ಸಮರವೇ ಶುರುವಾಗಿದೆ. 4ನೇ ದಿನವೂ ಸೇಫ್ ಫುಟ್ಪಾತ್ ಅಭಿಯಾನ ಮುಂದುವರೆದಿದ್ದು ಜೆಸಿಬಿಗಳು ಗರ್ಜಿಸಿವೆ. ಮತ್ತೊಂದೆಡೆ ಈ ಕಾರ್ಯಾಚರಣೆಗೆ ಪರ ವಿರೋಧದ ಜಟಾಪಟಿ ಕೂಡ ಆರಂಭವಾಗಿದೆ. ನಾಲ್ಕನೇ ದಿನವೂ ಮುಂದುವರೆದ ಸೇಫ್ ಫುಟ್ಪಾತ್ ಅಭಿಯಾನ. ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ಪರವಿರೋಧದ ಜಟಾಪಟಿ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಜಿಬಿಎ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿಯಾಗಿದೆಯೋ ಅಲ್ಲೆಲ್ಲ ತೆರವಿಗೆ ಸೂಚಿಸಿದ್ರು. ಈ ಮಾತಿನಂತೆ ಟೊಂಕಕಟ್ಟಿ ನಿಂತ ಆಫೀಸರ್ಸ್ 4ನೇ ದಿನವೂ ಕಾರ್ಯಾಚರಣೆ ಚುರುಕುಗೊಳಿಸಿದ್ದಾರೆ. ಬಿವಿಕೆ ಅಯ್ಯಂಗಾರ್ ರಸ್ತೆಯಿಂದ ಹಿಡಿದು ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದವರೆಗೂ ತೆರವು ಕಾರ್ಯಾಚರಣೆ ನಡೆಸಿದ್ರು. ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಬಿವಿಕೆ ಅಯ್ಯಂಗಾರ್ ರಸ್ತೆ ಏನಿದೆ ಈ ರಸ್ತೆಯಿಂದ ಹಿಡಿದು ಸರಿಸುಮಾರು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಬಳಿಯವರೆಗೂ ಸಹ ಈಗಾಗಲೇ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ಅಂಗಡಿಯ ಮುಂಗಟ್ಟಿನಲ್ಲಿ ಪಾದಾಚಾರಿಗಳು ಓಡಾಡುವಂತಹ ಜಾಗ ಏನಿರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂತಹ ರೇಕ್ಗಳಾಗಿರ್ಬೋದು, ನಾಮಫಲಕಗಳಾಗಿರ್ಬೋದು ಮತ್ತು ಅಂಗಡಿಯ ಮುಂಗಟ್ಟಿನಲ್ಲಿ ಸಂಪೂರ್ಣವಾಗಿ ಆ ಜಾಗವನ್ನು ಒತ್ತುವರಿ ಮಾಡಿಕೊಂಡ್ರೆ ಅಂಥ ಜಾಗವನ್ನು ಮತ್ತೆ ಜೆಸಿಪಿ ಮುಖಾಂತರವಾಗಿ ಅದನ್ನು ತೆರವು ಮಾಡುವಂತಹ ಕೆಲಸಕ್ಕೆ ಈಗಾಗಲೇ ಜಿಬಿ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಇನ್ನು ಕಾರ್ಯಾಚರಣೆ ವೇಳೆ ಕೆಲವೆಡೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಒತ್ತುವರಿ ತೆರವುಗೊಳಿಸಲು ಬಂದ ಅಧಿಕಾರಿಗಳ ವಿರುದ್ಧ ಅಂಗಡಿ ಮಾಲೀಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಕ್ಕಳು ಇಟ್ಕೊಂಡು ನಾನೇ ಇದು ಜೀವನ ಮಾಡ್ತಾ ಇದ್ದೀನಿ. 50-60 ವರ್ಷ ಆಗ್ತದೆ. ಗಿರ್ಮಿಟ್ ಇದೆ, ಐತೆ, ಹಳೇದಿದೆ, ವಸ್ತು ಇದೆ. ಇವಾಗ ವಸ್ತು ಮಾಡಕ್ಕೆ ಕೊಟ್ಟಿದ್ವಿ, ಎಲ್ಲಾನು ಇದೆ, ರಿನಿಲ್ ಮಾಡಕ್ಕೆ ಕೊಟ್ಟಿದ್ದೀವಿ. ಇನ್ನು ಚಾಮರಾಜಪೇಟೆ, ದಾಸರಹಳ್ಳಿ, ಚಿಕ್ಕಪೇಟೆ, ಬನಶಂಕರಿ, ಉತ್ತರಹಳ್ಳಿ, ಜೆಪಿ ನಗರ, ಥಣಿಸಂದ್ರ ರಸ್ತೆಯ ಬೆಲ್ಲಾಹಳ್ಳಿ ಸೇರಿದಂತೆ ಹಲವು ಪ್ರಮುಖ ಸ್ಥಳಗಳಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು. ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿ ಕಾರ್ಯಾಚರಣೆ ಪರ ಕನ್ನಡ ಮೊದಲು ಬಳಗ ಸಂಘಟನೆ ಅಭಿಯಾನ ನಡೆಸಿತು. ನಾವು ಸುಪ್ರೀಂ ಕೋರ್ಟ್ ಅವರೇನು ಐತಿಹಾಸಿಕವಾಗಿ ಆರ್ಡರ್ ಕೊಟ್ಟಿದ್ದಾರೆ, ಅಂದರೆ ಜನರ ಮೂಲಭೂತ ಹಕ್ಕು ಪಾದಚಾರಿ ಅಂದರೆ ಫುಟ್ಪಾತ್ ಯೂಸ್ ಮಾಡೋದನ್ನೋದು ಅದನ್ನು ವೆಲ್ಕಮ್ ಮಾಡ್ತೀವಿ. ಮೊದಲನೇದು ಇದೆಲ್ಲ ಎಲ್ಲರಿಗೂ ಬೇಕಾಗಿರೋದು, ನಮ್ಮೊಬ್ಬರಿಗೆ ಅಂತಲ್ಲ, ಇಡೀ ಎಲ್ಲ ಜನಸಾಮಾನ್ಯರಿಗೆ ಬೇಕಾಗಿರುವಂಥ, ಈ ಥರ ವಯಸ್ಸಾದವ್ರು ಬೇಕಾದ್ರು, ಮಕ್ಕಳು ಬೇಕಾಗಿರುವಂಥದ್ದು. ಬೀದಿ ಬದಿ ವ್ಯಾಪಾರಿಗಳು ನಮಗೆ ವ್ಯಾಪಾರಕ್ಕೆ ಪರ್ಯಾಯ ಜಾಗ ಕೊಡಿ ಅಂತ ಆಗ್ರಹಿಸಿದ್ರು. ಜನಸಾಮಾನ್ಯರಿಗೆ ಬೇಸಿಕ್ ಆಗಿ ಬೇಕಿತ್ತು, ಅದಕ್ಕೋಸ್ಕರ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನೀವು ಇಷ್ಟು ದಿನ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರಿ, ಜೀವನ ಕಟ್ಕೊಂಡಿದ್ರಿ, ನಿಮ್ಗೀಗ ಪರ್ಯಾಯ ಅವಕಾಶ ಬೇಕು. ಯಾವ ರೀತಿ ಬೇಕು ಅನ್ನೋದನ್ನ ನೀವು ಸರ್ಕಾರ ಕೇಳ್ತೀರಾ? ಸರ್ಕಾರ ನಾವು ಯಾವ ರೀತಿ ಬೇಕು ಅಂದ್ರೆ ಅವರು ಬದುಕಬೇಕು, ನಾವು ಬದುಕಬೇಕು, ಗೊತ್ತಾಯ್ತಾ? ಪಾದಯಾತ್ರೆ ಓಡಾಡರಿ ಜಾಗ ಬಿಟ್ಟು ನಾವು ಇಷ್ಟಿಷ್ಟಾಗಲ ಜಾಗ ನಮಗೆ ಸಾಕು, ನಮ್ಗೇನು ಊರಾಗ್ಲ ಬೇಡ. ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಮುಖ್ಯ ರಸ್ತೆಯಲ್ಲಿನ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಿದ್ದೀವಿ, ನಾವೇನ್ ಬೀದಿ ಬದಿ ವ್ಯಾಪಾರಿಗಳಿಗೆ ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತಿಲ್ಲ ಅಂದಿದ್ದಾರೆ. ಸೊ ನಾವು ಹೇಳ್ತಾ ಇರೋದು ಅಲ್ಲಿಗೆ ಶಿಫ್ಟ್ ಆಗಿ ಅಂತ ಅಷ್ಟೇ ಬಿಟ್ರೆ ನೀವೆಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ನಾನು ಇದನ್ನ ಆಗ್ಲೇ 20 ಬಾರಿ ಹೇಳಿದ್ದೀನಿ, ಆದ್ರೆ ನೀವು ಅದ್ಯಾಕೋ ಕೇಳಿಸ್ಕೊಳ್ಳಾರ್ದಂಗೆ ಮತ್ತೆ ಮತ್ತೆ ಕೇಳ್ತೀರಾ. ನಾವು ಈಗ ಕೈಗೆತ್ಕೊಂಡಿರೋದು ಬರೀ 20% ರೋಡ್ ನೆಟ್ವರ್ಕ್. ಸದ್ಯ ಸಿಲಿಕಾನ್ ಸಿಟಿಯ ಪಾದಚಾರಿ ಮಾರ್ಗಗಳನ್ನು ಅತಿಕ್ರಮಣ ಮುಕ್ತಗೊಳಿಸಲು ಜಿಬಿಎ ಯುದ್ಧೋಪಾದಿಯಲ್ಲಿ ಕೆಲಸ ಮಾಡ್ತಿದೆ. ಜುಲೈ 10ರವರೆಗೂ ಈ ಸಮರ ಹೀಗೆಯೇ ಮುಂದುವರಿಯಲಿದೆ. ಅರುಣ್ ಕುಮಾರ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.